ಗುಂಡಿ ಬಿದ್ದು ವರ್ಷ ಕಳೆದರೂ ಸಂಬಂಧಿಸಿದ ಇಲಾಖೆ ನಿರ್ಲಕ್ಷ್ಯ ಎದ್ದು ತೋರುತ್ತಿದೆ. ಗುಂಡಿಗೆ ಮುಕ್ತಿ ಇಲ್ಲದಂತಾಗಿದೆ. ಏನಾದರೂ ದುರ್ಘಟನೆ ಸಂಭವಿಸಿದರೆ ಇದಕ್ಕೆ ಹೊಣೆಗಾರರು ಯಾರು ಎಂದು ಗ್ರಾಮಸ್ಥರ ಆಕ್ರೋಶವಾಗಿದೆ. ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಕುಡಿಯುವ ನೀರಿಗಾಗಿ ತುಂಗಭದ್ರಾ ನದಿಯಿಂದ ಅಂಡರ್ಗ್ರೌಂಡ್ ಪೈಪ್ಲೈನ್ ಮಾಡಲಾಗಿದೆ. ತಾಲೂಕಿನ ಸುರುಣಿಗೆ ಗ್ರಾಮದ ಪರವೂರಿಗೆ ಸಂಪರ್ಕದ ಸೇತುವೆಯಂತಿರುವ ರಸ್ತೆಯಲ್ಲಿ ಪೈಪ್ಲೈನ್ ಸೋರಿಕೆ 20 ಅಡಿ ರಸ್ತೆ ಕಾಲುದಾರಿಯಾಗಿದೆ. ಸರ್ಕಾರಿ ವಾಹನ, ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗುವ ವಾಹನಗಳಿಗೆ ತುಂಬ ಅಡಚಣೆಯಾಗಿದೆ ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ. ಗುಂಡಿ ಬಿದ್ದು 1 ವರ್ಷ ಕಳೆದರೂ ದುರಸ್ತಿಯಾಗಿಲ್ಲ. ಇದರಿಂದ ಸಾರ್ವಜನಿಕರು ಹಾಗೂ ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಂಡಿ ಜಾಗದಲ್ಲಿ ಏನಾದರೂ ದೊಡ್ಡ ದುರ್ಘಟನೆ ಸಂಭವಿಸಿದಾಗಲೇ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬಾರದು. ಅಂತಹ ಘಟನೆಗಳು ಸಂಭವಿಸದಂತೆ ಮುಂಚಿತವಾಗಿ ಕ್ರಮ ವಹಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಸ್ಥಳೀಯ ನಿವಾಸಿ ನಾಗರಾಜ್ ಹಾಳ್ಕೇರಿ ಮಾತನಾಡಿ, ಪೈಪ್ಲೈನ್ ಸೋರಿಕೆಯಿಂದ ರಸ್ತೆಯಲ್ಲಿ ದೊಡ್ಡ ಗುಂಡಿ ಉಂಟಾಗಿ ವರ್ಷ ಕಳೆದಿದೆ. ಈ ಕುರಿತು ಗ್ರಾಮ ಪಂಚಾಯಿತಿ PDO ಅವರ ಗಮನಕ್ಕೆ ತಂದಾಗ ಬಜೆಟ್ ಇಲ್ಲ ಎಂಬ ಉತ್ತರ ನೀಡುತ್ತಿದ್ದಾರೆ. ಮತ್ತೊಂದೆಡೆ ಲಕ್ಷ್ಮೇಶ್ವರ ಪುರಸಭೆಯವರು ಸಮಸ್ಯೆ ಪರಿಹಾರಕ್ಕೆ ಮುಂದಾಗುತ್ತಿಲ್ಲ. ಯಾವುದೇ ಅನಾಹುತ ಸಂಭವಿಸುವ ಮುನ್ನವೇ ಸಂಬಂಧಿಸಿದ ಅಧಿಕಾರಿಗಳು ತುರ್ತಾಗಿ ಪೈಪ್ಲೈನ್ ದುರಸ್ತಿ ಮಾಡಿ ರಸ್ತೆ ಗುಂಡಿ ಮುಚ್ಚಬೇಕು. ಇಲ್ಲವಾದರೆ ಸಂಭವಿಸಬಹುದಾದ ದುರ್ಘಟನೆಗಳಿಗೆ ಯಾರು ಹೊಣೆ ಎಂದು ಪ್ರಶ್ನಿಸುವುದರ ಜೊತೆಗೆ ಒಂದು ವರ್ಷದಿಂದ ಈ ಚೆಕ್ ಇದೆ ಇಲ್ಲೇ ಬಿದ್ದಿರ್ತದೆ. ಇದು ಪಂಚಾಯತ್ ಇದೆ, ಇದು ಗ್ರಾಮ ಪಂಚಾಯತ್ ಇದೆ. ಪಂಚಾಯತ್ ಮುಂದಗಡೆ ಹಿಂಗಾಗಿತ್ತಂದ್ರೆ ಸುರುಣಿಗೆ ಏನು ಡೆವಲಪ್ಮೆಂಟ್ ಮಾಡ್ತಾರೆ ನಮ್ಮ ಪಂಚಾಯತ್ PDO ದಿನನಿತ್ಯ ಇಲ್ಲೇ ಹಾದು ಹೋಗ್ತಾರೆ. ಈ ಚೆಕ್ಕಿನ ಬಗ್ಗೆ ಏಟು ಅವ್ರಿಗೆ ಗಮನಕ್ಕಿಲ್ಲ. ಆಮೇಲೆ ಅಂದರೆ ಇದು ಹೆಂಗಾಗಿತ್ತಂದ್ರೆ ಈ ಚೆಕ್ನಾಗ ಸರಿಸುಮಾರು ಒಂದು 20 ಜನ ಬಿದ್ದರೂ ಕೂಡ ಯಾವುದೇ ರೀತಿಯಿಂದ ಏನು ಅದನ್ನು ಅದ್ರ ಬಗ್ಗೆ ಮಾಡ್ಬೇಕಂತ ಅವ್ರು ಕೆಳಗೆ ಫಸ್ಟ್ ಆಫ್ ಆಲ್ ಇಲ್ಲೇ ಇಲ್ಲ. ನಮ್ಮ ಊರಾಗ ಒಂದು ಬೀದಿ ಲೈಟ್ ಹೋದರೆ ಅವ್ರಿಗೆ ಫೋನ್ ಮಾಡಿ 1 ವಾರಕ್ಕಾದರೆ ಸರ ನಮ್ಮಲ್ಲಿ ಕೆಲಸ ಮಾಡೋದು ಸಿಬ್ಬಂದಿ ಹುಷಾರಿಲ್ಲ, ಅದು ಇಲ್ಲ, ಇದಿಲ್ಲ ಅಂತ ಕಾರಣಗಳು ಹೇಳ್ತಾರೆ. ನಾವು ಏನೋ ಮಾಡಬೇಕಾದ್ರೆ ನಮ್ಮ ಊರಾಗೆ ಮೇಲಧಿಕಾರಿಗಳು ಹೇಳಿ ಬರುತ್ತೆ. ನಮ್ಮ ಊರಾಗ ಯಾವ ಕೆಲಸ ಕೂಡ ಆಗಿಲ್ಲ. ಎಲ್ಲ ಪ್ರತಿಯೊಂದು ಮೇಲಧಿಕಾರಿಗಳಿಗೆ ತಿಳಿಸಿದ ಮೇಲೆ ನಮ್ಮೂರು ಪಂಚಾಯತಿ ಒಳಗೆ ಕೆಲಸ ಆಗತ್ತವು. ಅಲ್ಲಿ ನಮ್ಮ ಏರಿಯಾಗ ಮೊನ್ನೆ ಒಂದು ಗಟರ್ ಬಳಸ್ಬೇಕಾದ್ರೆ AD ಸರ್ಗೆ ಹೇಳಿದ ಮೇಲೆ ಕೆಲಸ ಮಾಡ್ತಾರೆ. ಅದಕ್ಕಿಂತ ಪೂರ್ವದಂತ ಯಾವ ಕೆಲಸ ಕೂಡ ನಮ್ಮ ಊರಾಗ ಆಗತ್ತಿಲ್ಲ. ಇದು ಮುಂದೆ ಏನಾದರೂ ಪಂಚಾಯತ್ ನೇರ ಹೊಣೆ ಹಾಕೈತಿ. ಅಧಿಕಾರಿಗಳು ಇಲ್ಲಿ ಏನು ಡೆವಲಪ್ ಕೂಡ ಮಾಡೋಕತ್ತಿಲ್ಲ. ಈ ಅಧಿಕಾರಿಗಳು ಇಷ್ಟು ಇದು ಮಾಡಕತ್ತಾರೆ ಅಂದ್ರೆ ನಮ್ಮ ಊರಲ್ಲಿ ಏನು ಡೆವಲಪ್ಮೆಂಟ್ ಕೂಡ ಮಾಡಿಲ್ಲ. ಗ್ರಾಮ ಪಂಚಾಯತಿ ಮುಂದ್ಗಡೆ ಇದು ದೊಡ್ಡ ಗುಂಡಿ ಬಿದ್ದೈತಿ. ದಿನ ಆಗಿ ಹೋಗೋರಿಗೆ ಏನು ಸಮಸ್ಯೆ ಆಗೈತೆ ಅಂದ್ರೆ ಈ ಗುಂಡಿ ಅನ್ನೋದು ಬಾಯಿ ತೆರಗೆ ಕುಂದೈತಿ. ಯಾರು ಬಲಿ ತೊಗೊಂತೈತೋ ಗೊತ್ತಿಲ್ಲ. ಇಷ್ಟು ದಿನ ಆದರೂ ಮೊನ್ನೆ 14 ದಿನಗಳ ಕಾಲ ನಮ್ಮ ಊರ ನೀರು ಇದ್ದಿದ್ದಿಲ್ಲ. ಇಷ್ಟು ಗೊತ್ತಿದ್ದು ಕೂಡ ಇದನ್ನು ಪೈಪ್ ಕೆಲಸ ಮಾಡಿಲ್ಲ. ಈ ಹೆಂಗೆ ಬಂದಿದೆ ದಿನಕ್ಕೆ ಇಲ್ಲಿ ಆಗಿ ಹೋಗೋರಿಗೆ ಏನಾರು ಒಂದು ಬಲಿ ತೊಗೊಳ್ಳೋ ಮಟ್ಟಕ್ಕೆ ಇದು ಬಂದು ಕೂಡ ಪಂಚಾಯತಿಯವರಾಗಲಿ ಇದು ಲಕ್ಷ್ಮೇಶ್ವರ ಪುರಸಭೆಯಲ್ಲಿ ಯಾವುದೇ ರೀತಿ ಏನು ಮಾಡಿಲ್ಲ.